ನಾವೀಗ ಮೈದಾ ಹಿಟ್ಟು ಲೋಡಿಗೆ ಬಂದಿದ್ದೀವಿ. ಇಲ್ಲಿಂದ ಬೆಂಗಳೂರು ಯಶವಂತಪುರಕ್ಕೆ ಲೋಡ್ ಆಗುತ್ತೆ. ಹಿಂದೆಗಡೆ ನೋಡ್ತಾ ಇದ್ದೀರಲ್ಲ, ಶೆಲ್ಟ್ರಿಂದ ಲೋಡ್ ಆಗುತ್ತೆ. ಈಗ ಫ್ಯಾಕ್ಟ್ರಿಯಲ್ಲೇ ಇದ್ದೀವಿ. ಅದು ಯಾವುದೋ ಒಂದು 10 ವೀಲ್ ಅಲ್ಲೇ ನಿಂತೈತೆ ಕಾಟದ ಪಕ್ಕದಲ್ಲಿ. ಈ ಕಂಪ್ನಿಯವ್ರದ್ದೇ ಅನಿಸುತ್ತೆ ಅದು ಗಾಡಿ. ಆದರೂ ನಮ್ಮ ಗಾಡಿಗಳನ್ನ ಕರೆಸ್ಕೊತಾ ಇದ್ದಾರೆ ಅಂದರೆ ಅಲ್ಲಿ ಟ್ರಾನ್ಸ್ಪೋರ್ಟಲ್ಲಿ ತುಂಬ ಹೊಡೆತ ಬಿದ್ದಿರಬೇಕು. ಅದರಿಂದ ನಮ್ಮ ಗಾಡಿಗಳನ್ನ ತುಂಬ ಕರೆಸ್ಕೊತಾ ಇದ್ದಾರೆ ಟ್ರಾನ್ಸ್ಪೋರ್ಟ್ ಕಡೆಯಿಂದ. ನಾವೀಗ ಯಾವ ರೂಟಿಂದ ಪ್ರಯಾಣ ಮಾಡ್ತೀವಿ ಅಂದರೆ ಮೈಸೂರು, ಶ್ರೀರಂಗಪಟ್ಟಣ, ಮಂಡ್ಯ, ಮದ್ದೂರು, ಚನ್ನರಾಯಪಟ್ಟಣ, ರಾಮನಗರ, ಬಿಡದಿ, ಹಿಂಗೆ ಸೀದಾ ಕುಂಬಳಗೋಡಿಂದ ಮೈಸೂರು ರಾಜ್ಕುಮಾರ್ ಸಮಾಧಿ ರೋಡಿಂದ ಯಶವಂತಪುರಕ್ಕೆ ಹೋಗ್ತೀವಿ. ಈಗ ನಮ್ಮ ಗಾಡಿ ಲೋಡ್ ಮಾಡೋದಕ್ಕೆ ಹಲಿಗೆ ಎಲ್ಲ ಹಾಕಿದ್ದಾರೆ. ಹಿಂದೆಗಡೆ ಈ ಚೀಲಗಳೇನು ಕಾಣಿಸ್ತಾ ಇದ್ದಾವೆ ಇವೆಲ್ಲ ಕೂಡ ಮೈದಾ ಹಿಟ್ಟು. ಇದೇ ಬ್ಯಾಗುಗಳನ್ನ ನಮ್ಮ ಗಾಡಿಗೆ ಹಾಕಿ ಲೋಡ್ ಮಾಡ್ತಾರೆ. ಈಗ ನಾವಿಲ್ಲೇ ಕ್ಯಾಂಟೀನಲ್ಲಿ ಊಟ ಮಾಡೋಕ್ಕೆ ಬಂದಿದ್ವಿ. ಊಟ ಎಲ್ಲ ಚೆನ್ನಾಗಿತ್ತು. ಫ್ರೀಯಾಗಿ ಕಂಪ್ನಿಯಲ್ಲಿ ಊಟ ಮಾಡಿದ್ವಿ. ಒಳ್ಳೆ ಕಂಪ್ನಿ, ಒಳ್ಳೆ ಫ್ರೀಯಾಗಿ ಯಾರೇ ಬಂದರೂ ಊಟ ಕೊಡ್ತಾರೆ. ಈ ಕಂಪ್ನಿಗೆಲ್ಲ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತೀವಿ ನಾವೇ. ಯಾಕಂದರೆ ಇಂಥ ಕಂಪ್ನಿಗಳು ಯಾರಾದರೂ ಹೊಟ್ಟೆ ಹಾಸ್ಕೊಂಬಂದಿದ್ರೆ ಪಾಪ ಊಟ ಎಲ್ಲ ಕೊಡ್ತಾರೆ. ಅಂಥ ಕಂಪ್ನಿಗಳೆಲ್ಲ ಚೆನ್ನಾಗಿರಬೇಕು ಅಂತ ಆಶೀರ್ವಾದ ಮಾಡ್ತೀವಿ ನಾವೇ. ಇಲ್ಲೇ ಕಂಪ್ನಿ ಓನರ್ ಗಾಡಿ ನಿಂತೈತೆ, ಕಾರು. ಅವಾಗೆ ಬಂದು ಮಾತಾಡ್ಸಿದ್ರು, ನಮ್ಮನ್ನೆಲ್ಲ ಚೆನ್ನಾಗೇ ಮಾತಾಡ್ಸಿದ್ರು. ನಮ್ಮ ಗಾಡಿ ಈಗ ಲೋಡ್ ಮಾಡ್ತಾಯಿದ್ದಾರೆ. ಅವಾಗೆ ಒಂದು ಕಾಲು ಭಾಗ ಚೀಲ ಜೋಡಿಸಿದ್ದಾರೆ ನೋಡಿ. ಎಲ್ಲ ಒಂಥರ ಪುಡಿ ಧೂಳು ಥರ ಎದ್ದೊಳ್ತೈತೆ. ಅದಕ್ಕೆ ನಾನು ಸ್ವಲ್ಪ ದೂರ ಬಂದಿದ್ದೀನಿ. ಎಲ್ಲ ಒಂಥರ ಘಾಟ್ ಥರ ಅನಿಸ್ಬಿಡುತ್ತೆ. ಉಸಿರಾಡ್ತಾ ಇದ್ದರೆ ಮೂಗೊಳಕ್ಕೆಲ್ಲ ಹೋಗ್ತಾ ಇರುತ್ತೆ. ಅದರಿಂದ ಸ್ವಲ್ಪ ದೂರ ಬಂದಿದ್ದೀನಿ. ಎಲ್ಲ ಲೋಡೆಲ್ಲ ಕ್ಲೀನಾಗಿ ಮಾಡ್ತಾಯಿದ್ದಾರೆ. ಅದೇನೋ ಏರ್ ಹಿಡ್ದು ಚೀಲಗಳ ಮೇಲೆ ಏನು ಧೂಳು ಇಲ್ದಿರ ಏರ್ ಹಿಡ್ದು ಕ್ಲೀನಾಗಿ ಲೋಡ್ ಮಾಡ್ತಾಯಿದ್ದಾರೆ ಅಣ್ಣವರು. ಈಗ ನಾವು ಹಗ್ಗ ಟರ್ಪಲೆಲ್ಲ ಹಾಕ್ಕೊಳ್ಳೋಕೆ ಶುರು ಮಾಡಿದ್ದೀವಿ. ಲೋಡೆಲ್ಲ ಕಂಪ್ಲೀಟ್ ಆಯಿತು. ನಮ್ಮ ಬಾಮೈದ ಮೇಲೆಗಡೆ ಹತ್ತಿ ಈಗ ಟಾರ್ಪಲೆಲ್ಲ ಎಳಿತಾ ಇದ್ದಾನೆ. ಟೋಟಲ್ ಈಗ ನಾವು 2 ಟಾರ್ಪಲ್ ಹಾಕ್ತಾಯಿದ್ದೀವಿ. ಯಾಕಂದರೆ ಈಗ ಬಿಸಿಲಿದೆ. ಅಕಸ್ಮಾತ್ ಮಳೆ ಬಂದರೂ ಕೂಡ ಹೇಳೋದಕ್ಕಾಗೋದಿಲ್ಲ. ಮಳೆ ಬರೋ ಟೈಮಲ್ಲಿ ಮತ್ತೆ ನಿಲ್ಲಿಸಿ ಹಾಕ್ಕೊಂಡು ಹೋಗೋ ಅಷ್ಟು ಟೈಮ್ ಇರಲ್ಲ. ಈಗ ಲೋಕಲ್ ಲೋಡ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಅನ್ನೋದು ಇರುತ್ತೆ. ಆದರೂ ಕೂಡ ಹೆಂಗಾದರೂ ಇರಲಿ, ಸೇಫಾಗಿ ರೀಚ್ ಆಗೋಣ ಅಂತ 2 ಟಾರ್ಪಲ್ ಹಾಕ್ತಾಯಿದ್ದೀವಿ. ಫಸ್ಟು ಚೆನ್ನಾಗಿರೋದು ಹಾಕ್ತಾಯಿದ್ವಿ. ಅದ್ರ ಮೇಲೆ ಸ್ವಲ್ಪ ತೂತ ಆಗಿರೋದು ಹಾಕ್ತೀವಿ. ಫಸ್ಟ್ನೇ ಟಾರ್ಪಲ್ ತಡೀಲಿಲ್ಲ ಅಂದರೂ 2ನೇ ಟಾರ್ಪಲ್ ಹಾಕಿರ್ತೀವಲ್ಲ, ಅದು ತಡೆಯುತ್ತೆ ಅನ್ನೋ ಒಂದು ನಂಬಿಕೆ. ಅದರಿಂದ ಕ್ಲೀನಾಗಿ ಟಾರ್ಪಲ್ ಹಾಸ್ತಾಯಿದ್ದೀವಿ. ಅದು ನಮ್ಮ ಮಿರರೆಲ್ಲ ಕ್ಲೀನಾಗಿ ಕಾಣಿಸೋ ಥರ ಎಲ್ಲ ನಾವು ಫ್ರಂಟಲ್ಲಿ ಕೂತ್ಕೊಂಡು ಹಿಂದೆಗಡೆ ನೋಡಿದ್ರೆ ಮಿರರೆಲ್ಲ ಕ್ಲೀನಾಗಿ ಕಾಣಿಸ್ಬೇಕು. ಆ ಥರ ಟಾರ್ಪಲ್ ಅನ್ನೋದನ್ನು ಹಾಕ್ತಾಯಿದ್ದೀವಿ. ಒಬ್ಬರೇ ಇದ್ದಾಗಂತೂ ತುಂಬ ಕಷ್ಟ ಈ ಟಾರ್ಪಲ್ ಹಾಕೋದು. ಈ ಟಾರ್ಪಲ್ಲು ನಾವೇ ಹಾಕೋಬೇಕು, ಹಗ್ಗನೂ ನಾವೇ ಹಾಕಬೇಕು ಅಂದರೆ ಅದು ಭಾರಿ ಹಿಂಸೆ ಆಗಿಬಿಡುತ್ತೆ. ನಾನು ಒಬ್ಬನೇ ಇದ್ದರೂ ಕೂಡ ಹಾಕ್ತೀನಿ, ಆದರೆ ಸ್ವಲ್ಪ ಟೈಮ್ ಅನ್ನೋದು ಹಿಡಿಯುತ್ತೆ. ಇಬ್ಬರು ಸೇರಿ ಒಂದು ಅರ್ಧ ಗಂಟೆಯಲ್ಲಿ ಹಾಕೋ ಟಾರ್ಪಲ್ನ 1.5 ಅವರು ಹಂಗೆ ತಗೊಂಡ್ಬಿಡುತ್ತೆ ನಾನು ಒಬ್ಬನೇ ಹಾಕಿದ್ರೆ. ಆದ್ದರಿಂದ ಒಬ್ಬರು ಯಾರಾದರೂ ಜೊತೆಯಲ್ಲಿದ್ದರೆ ಸ್ವಲ್ಪ ಹಿಂಸೆ ಅನ್ನೋದು ತಪ್ಪುತ್ತೆ. ಆರಾಮಾಗಿ ಹಗ್ಗ ಟಾರ್ಪಲ್ ಹಾಕ್ಕೊಂಡು ಫುಲ್ ಟೈಟಾಗಿ ಹಾಕ್ಕೊಂಡು ಎಲ್ಲೂ ಲೂಸ್ ಆಗ್ದಿರ ಆರಾಮಾಗಿ ಪ್ರಯಾಣ ಅನ್ನೋದನ್ನು ಮಾಡ್ಬೋದು. ಇಲ್ಲಿ ಕಂಪ್ನಿ ವಾಚ್ಮೆನ್ನು ಕೂತ್ಕೊಂಡು ನಮ್ಮನ್ನೇ ನೋಡ್ತಾ ಇದ್ದಾರೆ. ಹಗ್ಗ ಟಾರ್ಪಲ್ ಎಷ್ಟು ಕ್ಲೀನಾಗಿ ಹಾಕ್ತಾಯಿದ್ದಾರೆ ಏನು ಅಂತ. ನಮ್ಮ ಬಾಮೈದನ್ನ ಈಗಲೇ ಫಸ್ಟ್ನೇ ಒಂದು ಟಾರ್ಪಲ್ ಹಾಕಿ ಈಗ 2ನೇ ಟಾರ್ಪಲ್ ಅನ್ನೋದು ಹಾಕ್ತಾಯಿದ್ದಾನೆ. ಯಾರಾದರೂ ಹೊಸದಾಗಿ ಹಗ್ಗ ಟಾರ್ಪಲ್ ಹಾಕೋದಕ್ಕೆ ಮೇಲೆ ಹತ್ತಿದ್ರೆ ಅವ್ರಿಗೇನು ಗೊತ್ತಾಗೋದಿಲ್ಲ ಪಾಪ. ಹೆಂಗೆ ಬೇಕೋ ಹಂಗೆ ಇದು ಒದ್ದಾಡ್ತಾ ಇರ್ತಾರೆ. ಅವ್ರಿಗೆ ನಾವು ಡ್ರೈವರ್ಗಳನ್ನವರು ಬೈದು ಹಾಕ್ಸೋದನ್ನು ಕಲಿಸ್ತೀವಿ. ಆದರೆ ಕೆಲವ್ರು ಮಾತ್ರ ತುಂಬ ಬೇಜಾರು ಮಾಡ್ಕೊಬಿಡ್ತಾರೆ. ಯಾಕಂದರೆ ನಮ್ಮ ಪಾಡು ನಮಗೆ ಗೊತ್ತು, ಅವ್ರ ಪಾಡು ಅವ್ರಿಗೆ ಗೊತ್ತು ಅನ್ನೋ ಥರ. ನಮ್ಮ ಕಷ್ಟ ನಮಗೆ ಗೊತ್ತು, ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಅದನ್ನೆಲ್ಲ ಕ್ಲೀನಾಗಿ ವಿವರಿಸೋದಕ್ಕೆ ಆಗೋದಿಲ್ಲ. ಅವ್ರಿಗೆ ಬೈದ್ರೇ ಅರ್ಥ ಆಗೋದು. ಅದಾದಮೇಲೆ ಕಲ್ತಿದ್ದೆಲ್ಲ ಆದಮೇಲೆ ಅವರೊಂದು ದಿನ ನಾವು ಕೆಲಸ ಮಾಡೋದನ್ನು ಅವ್ರು ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಅದರಿಂದಾಗಿ ನಾವು ಡೈರೆಕ್ಟಾಗಿ ಬೈದ್ಬಿಡ್ತೀವಿ. ಆದರೆ ಕೆಲವ್ರು ಬೇಜಾರು ಮಾಡಿಕೊಂಡು ಎಷ್ಟೋ ಜನ ಬಿಟ್ಟೋಗಿದ್ದಾರೆ. ಏನು ಮಾಡೋದಕ್ಕಾಗಲ್ಲ. ಇವಾಗ ನೀವೇನು ನೋಡ್ತಾ ಇದ್ದೀರೋ ಈ ಹಗ್ಗ ಟಾರ್ಪಲ್ ಹಾಕೋದು ನೋಡಿದಷ್ಟು ಸುಲಭ ಅಲ್ಲ, ತುಂಬ ಕಷ್ಟ. ಯಾಕಂದರೆ ಮೇಲ್ಗಡೆ ವಾತಾವರಣ ಒಂದೇ ಥರ ಇರೋದಿಲ್ಲ. ಗಾಳಿ ಬಂದರೆ ಟಾರ್ಪಲೆಲ್ಲ ಹಾರ್ಕೊಂಡು ಹೋಗ್ತಾ ಇರುತ್ತೆ. ಅದು ಹಿಡ್ಕೊಂಡು ಹಾಕಬೇಕಾಗುತ್ತೆ. ತುಂಬ ಬಿಸಿಲಿದ್ದಾಗಂತೂ ಟಾರ್ಪಲೆಲ್ಲ ತುಂಬ ಸುಡ್ತಾ ಇರುತ್ತೆ. ಮೇಲ್ಗಡೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ.
ಯಾಕಂದರೆ ತುಂಬ ಬಿಸಿಲು ಮೇಲ್ಗಡೆಯಿಂದ ಹೊಡೆಯೋದು ಅಲ್ಲದೆ ಟಾರ್ಪಲ್ ಬೇರೆ ಹೀಟಾಗಿ ಕಾಲಿಗೆ ಕೈಗೆ ತುಂಬ ಹೊಡಿತಾ ಇರುತ್ತೆ ಬಿಸಿಲು. ಅಲ್ಲಿ ಮೇಲ್ಗಡೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಈ ಬಿಸಿಲಿದ್ದಾಗಲಂತೂ ಹೆಂಗೋ ಒಂದು ಮಾಡಿ ಹಗ್ಗ ಟಾರ್ಪಲ್ ಅನ್ನೋದನ್ನು ಹಾಕ್ಬೋದು. ಮಳೆ ಬಂದಾಗಂತೂ ಹೇಳಲೇಬಾರ್ದು. ನಾವು ನೆಂದರೂ ಕೂಡ ಮಾಲ್ ಗಾಡಿಯಲ್ಲಿ ಏನು ಐಟಮ್ ತುಂಬಿರ್ತೀವೋ ಅವನ್ನು ಮಾತ್ರ ನಿಲ್ಲಿಸ್ದಿರ ಹುಷಾರಾಗಿ ನೋಡಿಕೊಂಡು, ನಾವು ನಿಂದರೂ ಕೂಡ ಆ ಮಾಲ್ ಮಾತ್ರ ನೆನೀದಿರ ನೋಡಿಕೊಂಡು ಹಗ್ಗ ಟಾರ್ಪಲ್ ಅನ್ನೋದನ್ನು ಹಾಕ್ಕೊಂಡು ಬರಬೇಕಾಗುತ್ತೆ. ನಾನು ನಮ್ಮ ಮೇಲೆ ಎಷ್ಟೊಂದು ಸಲ ನೆಂದೇ ಹೋಗಿದ್ದೀವಿ. ನಾನು ಒಬ್ಬೊಬ್ಬನೇ ಇದ್ದಾಗಲಂತೂ ಭಾರಿ ಹಿಂಸೆ ಪಟ್ಟಿದ್ದೀನಿ. ಆವಾಗ ಏನು ಅನಿಸುತ್ತೆ ಗೊತ್ತಾ, ಈ ಡ್ರೈವಿಂಗ್ ಫೀಲ್ಡೇ ಬೇಡ, ಈ ಬೇರೆ ಏನಾದರೂ ಕೆಲಸ ಮಾಡಿದ್ರೂ ಪರವಾಗಿಲ್ಲ, ಈ ಗಾಡಿ ಜವಾಬ್ದಾರಿ, ಈ ಡ್ರೈವರು, ಈ ಕೆಲಸನೇ ಬೇಡ ಅನ್ನೋ ಅಷ್ಟು ಬೇಜಾರಾಗಿಬಿಡುತ್ತೆ. ಯಾಕಂದರೆ ಮೆಟೀರಿಯಲ್ ಏನಾದರೂ ಡ್ಯಾಮೇಜ್ ಆದರೆ ಅವೆಲ್ಲ ನಾವೇ ಹೊಣೆ ಆಗಿರ್ತೀವಿ. ಅದರಿಂದಾಗಿ ಮತ್ತು ಅದು ಬಾಡಿಗೆ ದುಡ್ಡು ಏನಾದರೂ ಮುರಿದ್ರೆ ಅವರು ಓನರ್ ನಮಗೂ ಬೈತಾರೆ, ಮತ್ತು ನಮಗೂ ಕೆಟ್ಟ ಹೆಸರು. ಇವೆಲ್ಲ ತುಂಬ ಇರ್ತವೆ ಈ ಡಿಪಾರ್ಟ್ಮೆಂಟಲ್ಲಿ. ಈ ಥರ ಆಯಿತು ಅಂತ ಗೊತ್ತಾದರೆ ಟ್ರಾನ್ಸ್ಪೋರ್ಟ್ ಅವರು ಲೋಡುಗಳು ಕೊಡೋದಿಲ್ಲ ನಮಗೆ. ನಮ್ಮ ಗಾಡಿ ನಂಬರ್ ಆಗಿ ಹೇಳಿದ ತಕ್ಷಣವೇ ಅವರು ನಿಮ್ಮ ಗಾಡಿಗೆ ಲೋಡ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಕೆಲವರು ಮಾತ್ರ ನಮ್ಮನ್ನು ಆಡ್ಕೊತಾ ಇರ್ತಾರೆ. ಅಂದರೆ ನಮಗೆ ಆಗದಿಲ್ದೇ ಇರೋರು, ಅಂದರೆ ನಮ್ಮ ಗಾಡಿಗೆ ಆಪೋಸಿಟಾಗಿ ಇನ್ನೊಂದು ಗಾಡಿ ಇಟ್ಟಿರ್ತಾರಲ್ಲ ಅವರು, ಈ ಥರ ಎಲ್ಲ ನೆಂದೋಗೈತೆ, ಆ ಥರ ಎಲ್ಲ ಇದಾಗೈತೆ ಅಂತ ಆಡ್ಕೊಳ್ಳೋದು ತುಂಬ ಇರುತ್ತೆ. ಅವರೆಲ್ಲ ನಮಗೆ ಕೆಟ್ಟ ಹೆಸರು ತರೋದು ಅಲ್ಲದೆ ನಮ್ಮನ್ನು ಇನ್ನೊಬ್ಬರ ಹತ್ರ ಕೇಳಾಗೆಲ್ಲ ಮಾಡ್ತಾಯಿರ್ತಾರೆ. ಈ ಥರ ಎಲ್ಲ ಇರುತ್ತೆ ಈ ಡಿಪಾರ್ಟ್ಮೆಂಟಲ್ಲಿ. ಟಾರ್ಪಲೆಲ್ಲ ಹಾಕಿದ ತಕ್ಷಣವೇ ನಾವು ಸೀದಾ ಹಗ್ಗ ಹಾಕ್ತಾಯಿದ್ದೀವಿ. ಹಗ್ಗ ಸುತ್ತಿ ಕೊಟ್ಟು ಒಂದೊಂದು ಉಕ್ಕಿ ಬಿಟ್ಟು ಇನ್ನೊಂದು ಉಕ್ಕಿಗೆ ಹಾಕಿ ಆ ಕಡೆ ಸುತ್ತಿ ಇದು ಮಾಡ್ತಾಯಿದ್ದೀವಿ. ಅಂದರೆ ಹಿಂದೆಗಡೆ ಜಾಲ್ರಿ ಬೀಳುತ್ತೆ, ಮುಂದೆಗಡೆ ಕತ್ರಿ ಬೀಳುತ್ತೆ, ಕತ್ರಿ ಬೆಲ್ಟುಗಳು. ಹಿಂದೆಗಡೆ ಜಾಲ್ರಿ ಬಿದ್ದು ಅದಕ್ಕೆ ಬೆಲ್ಟುಗಳು ಬೀಳ್ತವೆ. ಯಾಕಂದರೆ ಅವು ಟಾರ್ಪಲ್ ಏನು ಆರ್ದಿರ ಮತ್ತು ಹರಿದಿರ ಮತ್ತು ನಮ್ಮ ಮಿರರೆಲ್ಲ ಕಾಣಿಸೋ ರೀತಿಯಲ್ಲಿ ಕ್ಲೀನಾಗಿ ಹಗ್ಗ ಟಾರ್ಪಲ್ ಅನ್ನೋದು ಹಾಕ್ಕೊತಾ ಇದ್ದೀವಿ. ಈ ಹಗ್ಗ ಹಾಕೋದ್ರಲ್ಲಿ 3 ಟೈಪ್ ಇದ್ದಾವೆ. ಒಂದು ನಾರ್ಮಲ್ಲು, ಮತ್ತು ಇನ್ನೊಂದು ಸುತ್ತ ಕೊಡೋದು, ಇನ್ನೊಂದು ಬಾಂಬೈ ಕಟ್ಟು ಅಂತ ಹಗ್ಗ ಹಾಕ್ತೀವಿ. ಅವನ್ನೆಲ್ಲ ದೊಡ್ಡ ಲೋಡುಗಳು, ಅಂದರೆ ಹೈಟ್ ಲೋಡು, ಟಿಂಬರ್ ಲೋಡು, ಮತ್ತು ಪ್ಲಾಸ್ಟಿಕ್ ಮೆಟೀರಿಯಲ್ ಏನಾದರೂ ಇದ್ದರೆ ಅಂಥವಕ್ಕೆ ಹಾಕ್ತೀವಿ. ಅಂದರೆ ಈಗ ಸಿಂಟೆಕ್ಸ್ ಟ್ಯಾಂಕ್ ಅಂತೆ, ಪೈಪುಗಳಂತೆ, ಈ ಥರ ಪ್ಲಾಸ್ಟಿಕ್ ಮೆಟೀರಿಯಲ್ ಇದ್ದಾಗಲ ಅದಕ್ಕೆ ಹಾಕ್ತೀವಿ. ಮತ್ತು ಪಾರ್ಸಲ್ ಲೋಡುಗಳೆಲ್ಲ ತುಂಬ ಹೈಟ್ ಬರ್ತಾಯಿರ್ತಾವಲ್ಲ, ಅವಕ್ಕೂ ಬಾಂಬೆ ಕಟ್ ಅನ್ನೋದು ಹಾಕ್ತೀವಿ. ಒಬ್ಬೊಬ್ರು ಒಂದೊಂದು ಥರ ಹಾಕ್ತಾರೆ, ಆದರೆ ನಾವು ಒಂಥರ ಹಾಕ್ತೀವಿ. ಒಬ್ಬೊಬ್ರಿಗೂ ಒಂದೊಂದು ಡಿಫ್ರೆನ್ಸ್ ಇರುತ್ತೆ, ಅದು ಹೇಳೋದಕ್ಕಾಗೋದಿಲ್ಲ. ಅವ್ರವ್ರ ಇಷ್ಟದ ಮೇಲೆ ಹಾಕ್ಕೊಂಡು ಹೋಗ್ತಾಯಿರ್ತಾರೆ, ಅವ್ರಿಗೆ ಹೆಂಗೆ ಅನುಕೂಲ ಆಗುತ್ತೋ ಆ ಥರ. ಆದರೆ ನನಗೆ ಅನುಕೂಲ ಅಲ್ದಿರ ನಮಗೆ ಅನುಕೂಲ ಆಗೋದು ಅಲ್ಲದೆ ಮೆಟೀರಿಯಲ್ ಕೂಡ ಸೇಫಾಗಿ ಹೋಗಬೇಕು, ಆ ರೀತಿಯಲ್ಲಿ ನಾನು ಹಗ್ಗ ಟಾರ್ಪಲ್ ಅನ್ನೋದನ್ನು ಹಾಕ್ತೀನಿ. ಯಾಕಂದರೆ ಇನ್ನೊಂದು ದಿನ ನಮ್ಮನ್ನು ನೆನೆಸ್ಕೋಬೇಕು, ಇನ್ನೊಂದು ದಿನ ನಮಗೆ ಲೋಡ್ ಕೊಡಬೇಕು, ಇನ್ನೊಂದು ದಿನ ನಮ್ಮ ಓನರು ಮತ್ತು ನಾವು ಯಾರೇ ಆಗಿರಲಿ ಇಂಥ ಡ್ರೈವರ್ ಇದ್ದ, ಒಳ್ಳೆ ಡ್ರೈವರು ಅನ್ನೋ ಥರ ಒಂದು ಹೆಸರಿರುತ್ತೆ. ಕೆಟ್ಟ ಹೆಸ್ರು ಮಾತ್ರ ತೊಗೊಂಡೋಗೋದಕ್ಕೆ ನಮಗಿಷ್ಟ ಇಲ್ಲ. ಕೆಲವರೆಲ್ಲ ಕಾಟಾಚಾರಕ್ಕೆ ಹಗ್ಗ ಟಾರ್ಪಲ್ ಅನ್ನೋದನ್ನು ಹಾಕ್ಕೊಂಡು ಹೋಗ್ತಾಯಿರ್ತಾರೆ, ಮತ್ತು ದಾರಿಯಲ್ಲಿ ತುಂಬ ಸಮಸ್ಯೆಗಳನ್ನ ಫೇಸ್ ಮಾಡ್ತಾಯಿರ್ತಾರೆ. ಅಂದರೆ ಮೆಟೀರಿಯಲು ಗಾಡಿಯಲ್ಲಿ ಏನು ಮಾಲ್ ತುಂಬಿರ್ತೀವೋ ಅದೆಲ್ಲ ಬಿದ್ದೋಗೋದಂತೆ, ಮತ್ತು ಹಗ್ಗ ಕಟ್ಟಾಗೋದು, ಟೂ ವೀಲರು ಇವರು ಅವರಿಗೆಲ್ಲ ಸೈಡಲ್ಲಿ ಹೋಗ್ತಾಯಿದ್ರೆ ಅವ್ರಿಗೆಲ್ಲ ತಗಲಿ ಅವ್ರಿಗೆಲ್ಲ ಆಕ್ಸಿಡೆಂಟ್ ಆಗೋ ಥರ ಮಾಡೋದು, ಮತ್ತು ಟಾರ್ಪಲೆಲ್ಲ ಹಾರಿ ಕಾರ್ ಮೇಲೆ ಬೀಳೋದು, ಅವ್ರಿಗೆ ಆಕ್ಸಿಡೆಂಟ್ ಆಗೋ ಥರ ಮಾಡೋದು, ಮೆಟೀರಿಯಲ್ಲೆಲ್ಲ ಮಳೆಗೆಲ್ಲ ನೆಂದೋಗೋದು, ಇಲ್ಲಾಂದರೆ ಮೆಟೀರಿಯಲ್ಲೆಲ್ಲ ಬೀಳ್ಸ್ಕೊಂಡು ಹೋಗೋದು, ಈ ಥರ ಎಲ್ಲ ಮಾಡ್ತಾಯಿರ್ತಾರೆ. ಅವರಿಂದ ಕೂಡ ನಮ್ಮ ಗಾಡಿಯ ಡಿಪಾರ್ಟ್ಮೆಂಟಲ್ಲಿ ಕೆಲವರಿಗೆಲ್ಲ ಕೆಟ್ಟ ಹೆಸರು ಬರುತ್ತೆ. ಈ ಗಾಡಿಯವರು ಸರಿ ಇಲ್ಲ, ಆ ಥರ ಈ ಥರ ಅಂತೆಲ್ಲ ಬರ್ತಾಯಿರುತ್ತೆ. ಅಂದರೆ ಗಾಡಿಯವ್ರು ತಪ್ಪಲ್ಲ, ಯಾರಿಗೆ ಬೇಕೋ ಅವ್ರಿಗೆ ಲೋಡುಗಳು ಕೊಡ್ತಾಯಿರ್ತಾರಲ್ಲ, ಅವ್ರು ಮಾಡೋ ತಪ್ಪುಗಳು. ಯಾರ ಮೇಲೆ ತುಂಬ ನಂಬಿಕೆ ಇರುತ್ತೋ ಅವ್ರಿಗೆ ಲೋಡುಗಳು ಕೊಡಬೇಕು. ಯಾರು ಜವಾಬ್ದಾರಿಯಿಂದ ಲೋಡುಗಳು ತಗೊಂಡೋಗ್ತಾರೋ ಅಂಥವ್ರಿಗೆ ಮಾತ್ರ ಲೋಡುಗಳನ್ನ ಅನ್ನೋದು ಕೊಡಬೇಕು. ಕೆಲವರು ದುಡ್ಡಿನ ಆಸೆಗೆ ಟ್ರಾನ್ಸ್ಪೋರ್ಟಲ್ಲಿ ಯಾರಿಗೆ ಬೇಕೋ ಅವ್ರಿಗೆ ಲೋಡುಗಳು ಕೊಟ್ಬಿಡ್ತಾ ಇರ್ತಾರೆ, ಮತ್ತು ಕಮ್ಮಿ ರೇಟ್ಗೆ ಹೋಗ್ತಾರೆ ಬಿಡು ಅಂತೇಳ್ಬಿಟ್ಟು ಕೆಲವರು ಬಾಡಿಗೆಗಳೆಲ್ಲ ಕಮ್ಮಿ ರೇಟ್ಗೆ ಹೋಗ್ತಾ ಇರ್ತಾರೆ ಅಂತ ಯಾರಿಗೆ ಬೇಕೋ ಅವ್ರಿಗೆ ಕೊಡ್ತಾಯಿರ್ತಾರೆ. ಟೈಮಿಂಗ್ಸ್ ಮಾಲು ಅದು ಇದು ಇದ್ದಾಗೆಲ್ಲ ಯಾರಿಗೆ ಬೇಕೋ ಅವ್ರಿಗೆ ಕೊಡ್ತಾಯಿರ್ತಾರೆ, ಮತ್ತು ಅವ್ರಿಗೆ ನಷ್ಟ. ಯಾಕಂದರೆ ಕೆಲವರು ಜವಾಬ್ದಾರಿಯಿಂದ ಮಾಡೋ ಅಂಥವ್ರು ಏನಿದ್ರು ಸ್ವಲ್ಪ ಧೈರ್ಯದಿಂದ ನಮಗಿಷ್ಟು ದುಡ್ಡು ಕೊಟ್ರೇ ಹೋಗ್ತೀವಿ ಅಂತ ಹೇಳ್ತಾರೆ. ಯಾಕಂದರೆ ಆ ದಾರಿಯಲ್ಲಿ ಅವ್ರು ಏನೇನು ಅನುಭವಿಸ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಕೆಲವರಿಗೆ ಗೊತ್ತಿರಲ್ಲ, ಅವ್ರಿಗೆ ಎಷ್ಟು ಬೇಕೋ
ಅವ್ರು ಏನು ಹೇಳ್ತಾರೋ ಅದಕ್ಕೆ ಒಪ್ಕೊಂಡು ಬಿಟ್ಟು ಹೋಗ್ತಾರೆ. ಮತ್ತು ಅನುಭವಿಸ್ದಾಗ ಗೊತ್ತಾಗುತ್ತೆ, ಓಹೋ ಈ ರೀತಿ ಎಲ್ಲ ಇರುತ್ತಲ್ಲ, ನಾವು ಇಷ್ಟೆಲ್ಲ ಅನುಭವಿಸ್ಬೇಕಾಗುತ್ತಲ್ಲ ಅಂತ. ತುಂಬ ಜನ ಲಾಸ್ ಕೂಡ ಆಗ್ತಾಯಿರ್ತಾರೆ. ಕೆಲವರು ಗಾಡಿಗಳಿಟ್ಟಿರೋರೆಲ್ಲ ಮಾರ್ಕೊಂಡು ಇದ್ದಾರೆ ಈ ಡಿಪಾರ್ಟ್ಮೆಂಟಲ್ಲಿ. ಅವ್ರಿಗೆ ತುಂಬ ಚೆನ್ನಾಗಿ ಅನುಭವ ಅನ್ನೋದನ್ನು ಅನುಭವಿಸಿರ್ತಾರೆ ಅಂತ ನನ್ನ ಅನುಭವ. ಯಾಕಂದರೆ ನಾನು ಕಂಡಂಗೆ ತುಂಬ ಜನ ಈ ಥರ ಡ್ರೈವರ್ಗಳನ್ನೆಲ್ಲ ಇಟ್ಟು ಎರಡೆರಡರಿಂದ ಮೂರು ಗಾಡಿಗಳನ್ನೆಲ್ಲ ಇಟ್ಟು ಮಾರ್ಕೊಂಡಿರೋರು ಇದ್ದಾರೆ. ಕೆಲವರಂತೂ ಡ್ರೈವರ್ಗಳಿಗೆ ಸಂಬಳ ಕೊಡೋದಕ್ಕೆ ಆಗಲ್ಲ, ಆ ರೀತಿ ಅನುಭವಿಸಿದ್ದಾರೆ. ಅಂಥವ್ರನ್ನೆಲ್ಲ ನೋಡಿದ್ದೀನಿ. ಅಂಥವ್ರನ್ನೆಲ್ಲ ನೋಡಿ ನನ್ನ ಕಣ್ಮುಂದೆ ನಾನು ಫೇಸ್ ಮಾಡಿರೋದಕ್ಕೇ ನನ್ನ ಅನುಭವದ ಮೇಲೆ ಈ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀನಿ. ನನ್ನ ಸ್ವಂತ ಅಂತೂ ಏನೂ ಹೇಳ್ತಿಲ್ಲ. ಯಾಕಂದರೆ ನಾನು ಇದಕ್ಕಿಂತ ಮುಂಚೆ 10 ವೀಲು 12 ವೀಲು ಎಲ್ಲ ಓಡಿಸಿದ್ದೀನಿ. ಅವೆಲ್ಲದರಲ್ಲೂ ಸ್ವಲ್ಪ ಪೇಮೆಂಟ್ ಕಮ್ಮಿ, ತುಂಬ ಲಾಂಗೆಲ್ಲ ಹೋಗ್ಬೇಕಾಗುತ್ತಲ್ಲ ಅದನ್ನೆಲ್ಲ ಯೋಚನೆ ಮಾಡಿ ಈ ಕ್ಯಾಂಟ್ರ್ ಗಾಡಿಗೆ ಇಳಿದಿದ್ದು. ಈ ಕ್ಯಾಂಟ್ರ್ ಗಾಡಿಯಲ್ಲಂತೂ ಪರವಾಗಿಲ್ಲ, ಸ್ವಲ್ಪ ಅಮೌಂಟ್ ಅನ್ನೋದನ್ನು ಅಡ್ಜಸ್ಟ್ ಮಾಡ್ಕೋಬೋದು, ಪೇಮೆಂಟ್ ಅಡ್ಜಸ್ಟ್ ಆಗುತ್ತೆ. ಆ ದೊಡ್ಡ ಗಾಡಿಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಆಗುತ್ತೆ ಇದರಲ್ಲೂ. ಅದರಿಂದ ಇದರಲ್ಲಿ ಹೋಗ್ತಾಯಿದ್ದೀನಿ. ಫೈನಲಿ ಹಗ್ಗ ಟಾರ್ಪಲ್ಲೆಲ್ಲ ಹಾಕಿದ ಮೇಲೆ ನಮ್ಮ ಗಾಡಿ ಈ ಥರ ಕಾಣಿಸುತ್ತೆ. ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ನೋಡಿ. ಈ ಥರ ಹಗ್ಗ ಟಾರ್ಪಲ್ ಅನ್ನೋದು ಹಾಕೋದು. ಒಬ್ಬೊಬ್ಬರು ಒಂದೊಂದು ಥರ ಹಾಕ್ತಾರೆ. ಲೋಡೆಲ್ಲ ಮಾಡಿಕೊಂಡು ಬಿಲ್ಲೆಲ್ಲ ಇಸ್ಕೊಂಡು ಈಗ ಮೈಸೂರು ರಿಂಗ್ ರೋಡೆಲ್ಲ ಬಿಟ್ಟು ಮೈಸೂರಿಂದ ಬೆಂಗಳೂರಿಗೆ ಹೋಗೋ ಎಕ್ಸ್ಪ್ರೆಸ್ ಹೈವೇನ ಹತ್ತಿದ್ದೀವಿ. ಈಗ ಎಕ್ಸ್ಪ್ರೆಸ್ ಹೈವೇಯಲ್ಲಿ ಹೋಗ್ತಾ ಇದ್ದೀವಿ. ಎಕ್ಸ್ಪ್ರೆಸ್ ಹೈವೇ ಅಲ್ದಿರ ಪಕ್ಕದಲ್ಲಿ ಸರ್ವಿಸ್ ರೋಡ್ ಕೂಡ ಐತೆ. ಎಕ್ಸ್ಪ್ರೆಸ್ ವೇಯಲ್ಲಿ ಟೋಲೆಲ್ಲ ತೊಗೊಂಡು ಹೋಗೋಕ್ಕೆ ಆಗಲ್ಲ ಅನ್ನೋರು ಸರ್ವಿಸ್ ರೋಡಲ್ಲಿ ಕೂಡ ಬರ್ಬೋದು. ಏನಂದರೆ ಇದು ಎಕ್ಸ್ಪ್ರೆಸ್ ವೇಗೆ ಒಂದು ಸರಿ ಹತ್ತಿದ ಮೇಲೆ ಇಳಿಯೋಕ್ಕಾಗಲ್ಲ ಒಂದೇ ಸಲ ಸರ್ವಿಸ್ ರೋಡಿಗೆ. ಯಾಕಂದರೆ ಇಲ್ಲಿ ಎಕ್ಸಿಟ್ಗಳು ಎಲ್ಲಂದ್ರಲ್ಲೇ ಇರಲ್ಲ. ಮೈನ್ ಸಿಟಿಯಲ್ಲಿ ಬಿಟ್ಟರೆ ಎಲ್ಲೆಲ್ಲಂದರೆ ಅಲ್ಲಲ್ಲೇ ಇರಲ್ಲ ಎಕ್ಸಿಟ್ಗಳು. ಈ ರೋಡಲ್ಲಿ 2 ಟೋಲ್ ಬರ್ತವೆ. ಎಕ್ಸ್ಪ್ರೆಸ್ ವೇ ಬೆಂಗಳೂರು ಕಡೆಯಿಂದ ಹತ್ತಿದಾಗ ಒಂದು ಟೋಲು, ಮೈಸೂರು ಎಕ್ಸಿಟಲ್ಲೂ ಒಂದು ಟೋಲ್ ಬರುತ್ತೆ. ಈ ಕಡೆಯಿಂದ ಮೈಸೂರು ಕಡೆಯಿಂದ ಹೋದಾಗ ಮೈಸೂರು ಟೋಲ್ ಒಂದು ಸಿಗುತ್ತೆ, ಮತ್ತು ಬೆಂಗಳೂರು ಹತ್ತತ್ರ ಒಂದು ಟೋಲ್ ಸಿಗುತ್ತೆ. ಟೋಟಲ್ ಹೆಂಗಾದರೂ ಜರ್ನಿ ಮಾಡಿ 2 ಟೋಲ್ ಸಿಗುತ್ತೆ ಅಷ್ಟೇ. ನಮ್ಮ ಮೈಸೂರು ಕಡೆಯಲ್ಲೆಲ್ಲ ತುಂಬ ತೆಂಗಿನಕಾಯಿ, ಅಡಿಕೆ ಇವೆಲ್ಲ ತುಂಬ ಬೆಳೀತಾ ಇರ್ತಾರೆ. ಇವೆಲ್ಲ ಕೂಡ ತುಂಬ ಫೇಮಸ್ ಇಲ್ಲಿ. ಮತ್ತು ಕೊಬ್ಬು ಕೂಡ ಬೆಳೀತಾರೆ ಇಲ್ಲಿ. ಸಕ್ಕರೆ ಕಾರ್ಖಾನೆ ಮತ್ತು ಬೆಲ್ಲದ್ದು ಫ್ಯಾಕ್ಟ್ರಿಗಳೆಲ್ಲ ತುಂಬ ಇದ್ದಾವೆ. ತೆಂಗಿನಕಾಯಿ ಅಂತೂ ರೋಡಲ್ಲಿ ಎಲ್ಲಾದರೂ ಕಾಣಿಸ್ತಾನೆ ಇರ್ತವೆ. ಮತ್ತು ತರಕಾರಿ ಅವು ಇವು ತುಂಬ ಬೆಳೀತಾರೆ. ನಾವು ಇವಾಗ ಪ್ರಯಾಣ ಮಾಡೋ ಟೈಮಲ್ಲಿ ತುಂಬ ಬಿಸಿಲಂದರೆ ಬಿಸಿಲಿದೆ. ಆದರೂ ಕೂಡ ಈ ರೋಡಲ್ಲಂತೂ ತುಂಬ ಫಾಸ್ಟಾಗಿ ಜರ್ನಿ ಅನ್ನೋದು ಸಾಗುತ್ತೆ. ಯಾಕಂದರೆ ಇದು 3 ಲೈನು ಎಕ್ಸ್ಪ್ರೆಸ್ ಹೈವೇ. ಈ ಎಕ್ಸ್ಪ್ರೆಸ್ ಹೈವೇ ಅಂದರೆ ಇದೊಂಥರ ಡಿಫ್ರೆಂಟ್ ಆಗಿದೆ. ನಾವು ನಾರ್ಮಲ್ಲಾಗಿ ಓಡಾಡೋ ಸ್ಟೇಟ್ ಹೈವೇ ಥರ ಇದೆ. ಎಕ್ಸ್ಪ್ರೆಸ್ ಹೈವೇ ಅಂದರೆ CC ರೋಡು, ಅಂದರೆ ಸಿಮೆಂಟ್ ರೋಡಲ್ಲಿ ಮಾಡಿರ್ತಾರೆ. ಈಗ ನಾವು ಪುನಾದಿಂದ ಮುಂಬೈಗೆ ಹೋಗ್ಬೇಕಾದ್ರೆ ಯಾವ ರೀತಿ ಎಕ್ಸ್ಪ್ರೆಸ್ ಹೈವೇ ಅನ್ನೋದಿರುತ್ತೆ ಅಂತ ನಿಮಗೆ ಮುಂದೆ ಹೋಗ್ತಾ ತೋರಿಸ್ತೀನಿ. ಆ ರೀತಿ ಈ ರೋಡ್ ಇಲ್ಲ. ಆದರೂ ಕೂಡ ಒಂಥರ ಚೆನ್ನಾಗೇ ಇದೆ. ಈ ಕಡೆ ಎಲ್ಲ ಎಕ್ಸ್ಪ್ರೆಸ್ ವೇ ಅಂತಾರೇನೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಚೆನ್ನಾಗೇ ಇದೆ ಈ ರೋಡು ಕೂಡ. ನಾವು ಈ ರೋಡಲ್ಲಿ ಪ್ರಯಾಣ ಮಾಡ್ತಾಯಿದ್ರೆ ಮೈಸೂರಿಂದ ಶ್ರೀರಂಗಪಟ್ಟಣ ಬಿಟ್ಟು ಮಂಡ್ಯದ ಮೇಲೆ ಬಿಡದಿ ಮೇಲೆ ಬೆಂಗಳೂರಿಗೆ ಯಾವಾಗ ಹೋಗಿದ್ದೀವಿ ಅಂತ ಗೊತ್ತಾಗಲ್ಲ. ಅಷ್ಟು ಬೇಗ ಜರ್ನಿ ಅನ್ನೋದು ಸಾಗುತ್ತೆ. ಇರೋದು ಬರೀ 160 ಕಿಲೋಮೀಟ್ರ್ ಅಷ್ಟೇ. ಆದರೂ ಕೂಡ ತುಂಬ ಫಾಸ್ಟಾಗಿ ಜರ್ನಿ ಅನ್ನೋದು ಸಾಗುತ್ತೆ. ಈ ರೋಡಲ್ಲಿ ಟೋಲ್ ಬಂದಿದ ತಕ್ಷಣವೇ 3 ಲೈನ್ ಇರೋ ಹೈವೇ 6 ಲೈನ್ ಆಗೋಗ್ಬಿಡುತ್ತೆ. ಯಾಕಂದರೆ ದುಡ್ಡು ವಸೂಲಿ ಮಾಡೋ ಟೈಮಲ್ಲಿ ಮಾತ್ರ 3 ಲೈನ್ ಇರೋ ಹೈವೇ 6 ಲೈನ್ ಆಗೋಗುತ್ತೆ. ಆ ಥರ ದುಡ್ಡಿಗಿರೋ ಬೆಲೆ. ಮುಂಚೆ ಈ ಟೋಲ್ ಹತ್ರ ಎಲ್ಲ ತುಂಬ ಗಲಾಟೆಗಳು ಅವೆಲ್ಲ ಆಗ್ತಾಯಿದ್ವು. ತುಂಬ ನ್ಯೂಸಲ್ಲೆಲ್ಲ ಬಂದಿದ್ದಾವೆ. ಫೇಸ್ಬುಕ್ಕು ಅದು ಇದು ಸೋಷಿಯಲ್ ಮೀಡಿಯಾದೆಲ್ಲ ತುಂಬ ಫೇಮಸ್ ಆಗಿಬಿಟ್ಟಿದ್ವು. ಯಾಕಂದರೆ ಇಲ್ಲಿ ಟೋಲ್ ರೇಟು ತುಂಬ ಜಾಸ್ತಿ ವಸೂಲಿ ಅನ್ನೋದು ಮಾಡ್ತಾಯಿದ್ರು. ಅದರಿಂದಾಗಿ ಆ ಥರ ಮಾಡಿದರು, ನ್ಯೂಸೆಲ್ಲ ಮಾಡಿದರು. ತುಂಬ ಗಲಾಟೆಗಳಾಗಿರೋದ್ರಿಂದ ನ್ಯೂಸೆಲ್ಲ ಬಂದಿತ್ತು. ಆದರೆ ಈಗ ಅದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಸ್ವಲ್ಪ ಕಮ್ಮಿ ಅನ್ನೋದು ಮಾಡಿದ್ದಾರೆ. ಮುಂಚೆ ಈ ರೋಡೆಲ್ಲ ಸಿಂಗಲ್ ರೋಡ್ ಇತ್ತು. ತುಂಬ ಬೆಟ್ಟಗಳ ಮೇಲೆ ಹಾದೋಗ್ತಿತ್ತು ಈ ರೋಡು. ಅಪ್ ಆ್ಯಂಡ್ ಡೌನು ಅನ್ನೋದು ತುಂಬ ಇದ್ವು. ಆದರೆ ಆ ಬೆಟ್ಟಗಳನ್ನೆಲ್ಲ ಒಡೆದಾಕಿ ಈ ರೋಡ್ ಅನ್ನೋದು ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ದುಡ್ಡು ಸಹ ಇಸ್ಕೊಳ್ತಾ ಇದ್ದಾರೆ. ಯಾಕಂದರೆ 1-2 ಕಿಲೋಮೀಟ್ರ್ ರೋಡ್ ಮಾಡಬೇಕು ಅಂದರೆ ಅದರಲ್ಲಿ ಎಷ್ಟು ಜನಕ್ಕೆ ಕೆಲಸ ಕೊಡಬೇಕು, ಎಷ್ಟು ಜನ ಕೆಲಸ ಮಾಡಬೇಕಾಗಿರುತ್ತೆ, ಎಷ್ಟು ಮಿಷಿನ್ಗಳು, ಎಷ್ಟು ಡೀಸೆಲ್ಲು, ಟ್ರಾನ್ಸ್ಪೋರ್ಟು, ಜಲ್ಲಿ ಇವೆಲ್ಲ ಎಷ್ಟೆಷ್ಟು ಬಂಡವಾಳ ಹಾಕಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ಯಾಕಂದರೆ
ಈ ಟ್ರಾನ್ಸ್ಪೋರ್ಟ್ ಫೀಲ್ಡಲ್ಲಿ ವರ್ಕ್ ಮಾಡೋದ್ರಿಂದ ಪ್ರತಿಯೊಂದು ಗೊತ್ತಿರುತ್ತೆ ನಮಗೆ, ಅದರಿಂದ ಹೇಳ್ತಾ ಇದ್ದೀನಿ. ಈ ರೋಡ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅವರಿಗೆ ಗೊತ್ತು. ಈ ರೋಡಲ್ಲಂತೂ ತುಂಬ ಬೇಗ ಜರ್ನಿ ಅನ್ನೋದು ಸಾಗುತ್ತೆ. ಅದ್ರ ಹಿಂದೆಗಡೆನೂ ಅಷ್ಟೇ ಪರಿಶ್ರಮ ಅನ್ನೋದು ಮಾಡಿದ್ದಾರೆ. ಅದರಿಂದಾಗಿ ನಾವು ಇಷ್ಟು ಬೇಗ ಪ್ರಯಾಣ ಅನ್ನೋದು ಮಾಡ್ತಾಯಿದ್ದೀವಿ. ನಾವೀಗ ಕರೆಕ್ಟಾಗಿ ಎಕ್ಸ್ಪ್ರೆಸ್ ಹೈವೇ ಎಲ್ಲ ಬಿಟ್ಟು ಬೆಂಗಳೂರು ಸಿಟಿ ಒಳಕ್ಕೆ ಎಂಟ್ರಾಗ್ತೀವಿ. ಇದು ಫ್ಲೈಓವರ್ ಯಾವಾಗ ಸಿಗುತ್ತೆ ಅಂದರೆ ನೈಸ್ ರೋಡ್ ಬಿಟ್ಟಿದ ತಕ್ಷಣವೇ ನಮಗೆ ಈ ಫ್ಲೈಓವರ್ ಅನ್ನೋದು ಸಿಗುತ್ತೆ. ಈ ಫ್ಲೈಓವರ್ ಎಲ್ಲ ಕೂಡ ಮೆಟ್ರೋ ಓಡಾಡೋದಕ್ಕೆ ಮಾಡಿದ್ದಾರೆ. ನಾವು ಈರುಳ್ಳಿ, ಆಲೂಗಡ್ಡೆ ಎಲ್ಲ ತರೋ ಮಾರ್ಕೆಟಿಗೆ ಇವತ್ತು ಮೈದಾ ಹಿಟ್ಟು ಲೋಡ್ ಮಾಡ್ಕೊಂಬಂದು ಇಲ್ಲಿ ಅನ್ಲೋಡ್ ಮಾಡೋಕ್ಕೆ ಗಾಡಿ ನಿಲ್ಲಿಸಿದ್ದೀವಿ. ನಾವು ಜಾಸ್ತಿ ಅಂದರೆ ಈ ಮಾರ್ಕೆಟಿಗೆ ಬರೀ ತರಕಾರಿನೇ ತರೋದು, ಆದರೆ ಇವತ್ತು ಮೈದಾ ಹಿಟ್ಟು ತಂದಿದ್ದೀವಿ. ಫೈನಲ್ಲಾಗಿ ಮಾರ್ಕೆಟಿಗೆ ರೀಚ್ ಆಗಿ ಹಗ್ಗ ಟಾರ್ಪಲ್ಲೆಲ್ಲ ಬಿಚ್ಚಿದ್ದೀವಿ. ಈಗ ಇಲ್ಲೇ ಅನ್ಲೋಡ್ ಮಾಡ್ಕೊತಾರೆ. ಈಗ ತುಂಬ ಬಿಸಿಲಿರೋದಕ್ಕೆ ನಮ್ಮ ಬಾಮೈದ ಟೀ ಶರ್ಟ್ ಎಲ್ಲ ಹೊಚ್ಚಿ ಮುಂದೆಗಡೆ ಗ್ಲಾಸ್ಗೆಲ್ಲ ಕವರ್ ಹಾಕಿದ್ದಾನೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಇಡೋ ಹೊಸ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಬೈ.